कर्नाटक वर्किंग जर्नलिस्ट एसोसिएशन के पूर्व अध्यक्ष अशोक करंजी ने आज शुक्रवार को शहर के पत्रिका भवन में एक पत्रिका गोष्ठी को संबोधित किया। अशोक ने विभिन्न मुद्दों पर बात करते हुए कुछ बातों को स्पष्ट किया। कैमरामैन पप्पूराज का कवरेज। बीदर जिल्ಲೆಯ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಹಾಗೂ ಅಣ್ಣ ತಮ್ಮಂದಿರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಬ್ರದರ್ ಒಬ್ಬರು ಹೇಳಿದ್ರು, ನೀವೇ ಭವನ ಕಟ್ಟಿರಿ, ನೀವೇ ಪತ್ರಿಕಾಗೋಷ್ಠಿ ಮಾಡತ್ತೀರಿ, ಇದು ಯಾ ನ್ಯಾಯ ಅಂಥೇಳಿ. ಆದರೆ ಅಂತ ಒಂದೊಂದು ಸಮಯ ಬರ್ತಾವ, ಕಟ್ಟಬೇಕು ಬೇಯ್ತದ, ನಾವೇ ಮಾತಾಡಬೇಕಾಗ್ತದ. ಇವತ್ತಿನ ಪತ್ರಿಕಾಗೋಷ್ಠಿ ಮುಖ್ಯವಾಗಿ ನಾನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಫೆಬ್ರವರಿ 20-22ರಂದು ಹಾಗೂ ನನ್ನ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸದಸ್ಯರುಗಳು ಸೇರಿಕೊಂಡು ಸುಮಾರು 25 ಜನರನ್ನು ಆಯ್ಕೆ ಮಾಡಿದ್ದರು. 22 ಫೆಬ್ರವರಿಯಿಂದ ಒಬ್ಬರು ನಮ್ಮದೇ ಆದಂಥ ಒಬ್ಬರು ಪತ್ರಕರ್ತರು ಕೋರ್ಟ್ ಮೆಟ್ಟಲನ್ನು ಹತ್ತಿದರು. ಅದು ಏಪ್ರಿಲ್ ತಿಂಗಳಲ್ಲಿ ಮಾನ್ಯ ನ್ಯಾಯಾಲಯ ಅದಕ್ಕೆ ಒಂದು ತೀರ್ಪನ್ನು ನೀಡಿತು. ತೀರ್ಪಿನ ಆದೇಶ ನಂತರ ನಾವೆಲ್ಲ ಜಿಲ್ಲಾಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೇವೆ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳು ಕೂಡ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿ ಅವರಿಗೂ ಒಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಂತರ ಈ ಪತ್ರಿಕಾ ಭವನವನ್ನು ಉದ್ಘಾಟನೆ ಮಾಡಬೇಕಾದರೆ, ಯಾಕೆಂದರೆ ಇದು ಪತ್ರಿಕಾ ಭವನ ನಿರ್ಮಾಣ ಆಗಿದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಯತ್ನದಿಂದ ಈ ಭವನ ನಿರ್ಮಾಣ ಆಗಿದೆ. ಇದಕ್ಕೂ ಕೆಲವೊಂದು ಸಣ್ಣ ಪುಟ್ಟ ಒಂದು ತೊಂದರೆಗಳು ಬಂದಿವು. ಅದಕ್ಕೇನೋ ಬಗೆಹರಿಸಿ 7th ನವೆಂಬರ್ 22ರಂದು ಉದ್ಘಾಟನೆ ಮಾಡಿದ್ದೀವಿ.